ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಇವತ್ತು ಆರಂಭ ಆಗ್ತಾ ಇದೆ. ಸರಿಯಾಗಿ 7 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. 14 ಲೋಕಸಭಾ ಕ್ಷೇತ್ರಗಳು ಹಲವು ವಿಚಾರಗಳಿಗೆ ಬಹಳ ವಿಶೇಷ ಅನ್ನಿಸ್ಕೊಳ್ಳುತ್ತೆ. ಹಾಗಿದ್ರೆ ಈ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮಾಜಿ ಸಚಿವರುಗಳು ಯಾವ್ಯಾವ ಅಖಾಡದಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ, ಹಾಗೇನೆ ಕುಟುಂಬ ರಾಜಕಾರಣ ಯಾವ್ಯಾವ ಕ್ಷೇತ್ರದಲ್ಲಿ ಮನೆ ಮಾಡಿದೆ, ಇವೆಲ್ಲವನ್ನು ಒಂದ್ಸರಿ ಕ್ವಿಕ್ ಆಗಿ ನಾವು ರಿಕಾಲ್ ಮಾಡ್ತಾ ಹೋದ್ರೆ, ಮೊದಲನೇದಾಗಿ ಪ್ರಮುಖವಾಗಿ ಮಾಜಿ ಸಚಿವರುಗಳು ಸ್ಪರ್ಧೆ ಮಾಡ್ತಾ ಇರುವಂತಹ ಕ್ಷೇತ್ರ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಸಚಿವ ಗೋವಿಂದ ಕಾರಜೋಳ ಅವರು ಬಿಜೆಪಿಯ ಹುರಿಯಾಳಾಗಿ ಅಖಾಡದಲ್ಲಿದ್ದಾರೆ. ಚಿತ್ರದುರ್ಗದಲ್ಲಿ ಅಳೆದು ತೂಗಿ ನಾನಾ ಹೆಸರುಗಳು ಕೇಳಿ ಬಂದು, ಆದರೆ ಫೈನಲಿ ದೂರದ ಮುಧೋಳದಿಂದ ಗೋವಿಂದ ಕಾರಜೋಳ ಅವರನ್ನ ಚಿತ್ರದುರ್ಗ ಲೋಕಸಭಾ ಅಖಾಡಕ್ಕೆ ಕರೆತರಲಾಯಿತು. ಇನ್ನು ಇವರ ಎದುರಾಳಿಯಾಗಿ BN ಚಂದ್ರಪ್ಪ ಅವರು ಅಖಾಡದಲ್ಲಿದ್ದಾರೆ. ಇನ್ನು ಇವರನ್ನ ಹೊರತುಪಡಿಸಿದ್ರೆ ಡಾಕ್ಟರ್ ಕೆ ಸುಧಾಕರ್ ವರ್ಸಸ್ ರಕ್ಷಾರಾಮಯ್ಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಅಷ್ಟೇ ಹಲವು ಆಸ್ಪಿರೆಂಟ್ಗಳ ಹೆಸರು ಕೇಳಿ ಬಂತು. ಫೈನಲಿ ಸುಧಾಕರ್ ಅವರು ಬಿಜೆಪಿಯ ಮಾಜಿ ಶಾಸಕರು, ಮಾಜಿ ಸಚಿವರಾಗಿದ್ದಂಥವರು ಈಗ MP ಎಲೆಕ್ಷನ್ಗೆ ನಿಂತಿದ್ದಾರೆ. ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಮುಂದಾಗ್ತಾ ಇದ್ದಾರೆ. ಇವರಿಗೆ ಅಪೋಸಿಟ್ ಕ್ಯಾಂಡಿಡೇಟ್ ಆಗಿ ರಕ್ಷಾರಾಮಯ್ಯ ಅವರು ಕೂಡ ಅಖಾಡದಲ್ಲಿದ್ದಾರೆ. ರಕ್ಷಾರಾಮಯ್ಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇವರಿಗೆ ಯಾವ ರೀತಿ ಪ್ರಬಲ ಪೈಪೋಟಿಯನ್ನ ಕೊಡ್ತಾರೆ, ಇವತ್ತು ಇವರಿಬ್ಬರ ಹಣೆ ಬರಹವನ್ನ ಮತದಾರ ಪ್ರಭು ಗಟ್ಟಿಗೊಳಿಸಲಿಕ್ಕಿದ್ದಾನೆ. ಇನ್ನು ಇದನ್ನ ಹೊರತುಪಡಿಸಿದರೆ ಕೋಟಾ ಶ್ರೀನಿವಾಸ ಪೂಜಾರಿ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ಅಷ್ಟೇ, ಇವರನ್ನೂ ಕೂಡ ಮಾಜಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರನ್ನು ಕೂಡ ಅಚ್ಚರಿಯ ಅಭ್ಯರ್ಥಿ ಅನ್ನುವಂತೆ ಹೈಕಮಾಂಡ್ ಇಲ್ಲಿ ಅಭ್ಯರ್ಥಿಯನ್ನು ಆಗಿಸಿದೆ. ಇವರ ವಿರುದ್ಧ ಜಯಪ್ರಕಾಶ್ ಹೆಗಡೆ ಅವರು ಇವರಿಗೆ ಪೈಪೋಟಿಯನ್ನು ಕೊಡೋದಕ್ಕೆ ಅಖಾಡದಲ್ಲಿದ್ದಾರೆ. ಇನ್ನು ಮತ್ತೊಂದು ಕಡೆ ತುಮಕೂರು ಲೋಕಸಭಾ ಕ್ಷೇತ್ರವೂ ಕೂಡ ಅಷ್ಟೇ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರವಾಗಿ ಪರಿಣಮಿಸಿತು. ಬಿಜೆಪಿಯಲ್ಲಿ ನಾನಾ ರೀತಿಯ ಅಸಮಾಧಾನ ಮನೆ ಮಾಡಿತ್ತು. ಸೋಮಣ್ಣ ಅವರಿಗೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದಾಗ ಸೋಮಣ್ಣ ಅವರು ಅಚ್ಚರಿಯ ಅಭ್ಯರ್ಥಿ ಅನ್ನುವಂತೆ ಇಲ್ಲಿಯೂ ಕೂಡ ಅಖಾಡದಲ್ಲಿದ್ದರು. ಕಾರಣ ಸಿಟ್ಟಿಂಗ್ MP ಆಗಿದ್ದ ಬಸವರಾಜ್ ಈ ಸಾರಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದರು. ಮಾಧುಸ್ವಾಮಿ ಅವರು ರೇಸ್ನಲ್ಲಿದ್ದರು. ಹೀಗೆ ಇನ್ನೂ ಹಲವರ ಹೆಸರುಗಳು ಕೇಳಿ ಬಂತು. ಆದರೆ ಫೈನಲಿ ಸೋಮಣ್ಣ ಅವರು ಅಖಾಡದಲ್ಲಿದ್ದಾರೆ. ಇವರಿಗೆ ಅಪೋಸಿಟ್ ಕ್ಯಾಂಡಿಡೇಟ್ ಆಗಿ ಮುದ್ದ ಹನುಮೇಗೌಡ ಮಾಜಿ ಸಂಸದರು ಪೈಪೋಟಿಯನ್ನ ಕೊಡ್ತಾ ಇದ್ದಾರೆ. ಮುದ್ದ ಹನುಮೇಗೌಡರ ಸ್ಪರ್ಧೆಯ ವಿಚಾರವಾಗಿಯೂ ಕೂಡ ಕಾಂಗ್ರೆಸ್ನಲ್ಲಿಯೂ ಕೂಡ ನಾನಾ ರೀತಿಯ ಅಸಮಾಧಾನ ಇತ್ತು. ಎಲ್ಲವೂ ಶಮನಗೊಂಡು ಒಂದ್ ಕಡೆ ಸೋಮಣ್ಣ, ಮತ್ತೊಂದು ಕಡೆ ಮುದ್ದ ಹನುಮೇಗೌಡ. ಫೈನಲಿ ಯಾರಿಗೆ ಜೈ ಅಂತಾರೆ ಮತದಾರ ಪ್ರಭು ಇವತ್ತು ನಿರ್ಧಾರ ಆಗುತ್ತೆ. ಇನ್ನು ಮತ್ತೊಂದು ಕಡೆ ಹೈ ವೋಲ್ಟೇಜ್ ಕ್ಷೇತ್ರಗಳು ಯಾವುದು ಅನ್ನೋದನ್ನ ನೋಡ್ತಾ ಹೋದ್ರೆ, ಪ್ರಮುಖವಾಗಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕರೆಸ್ಕೊಳ್ಳೋದು ಮಂಡ್ಯ ಲೋಕಸಭಾ ಅಖಾಡ. ಕಳೆದ ಸಾರಿಯೂ ಕೂಡ ಅತ್ಯಂತ ಹೆಚ್ಚಿನ ಹೈ ವೋಲ್ಟೇಜ್ ಕ್ಷೇತ್ರ ಕದನಕ್ಕೆ ಕಾರಣ ಆಗಿತ್ತು. ಸುಮಲತಾ ಅವರು ಅಲ್ಲಿ ಪಕ್ಷೇತರ ಕ್ಯಾಂಡಿಡೇಟ್ ಆಗಿದ್ರು. ಈ ಸಾರಿ ಕುಮಾರಸ್ವಾಮಿ ಅವರು NDA ಅಭ್ಯರ್ಥಿಯಾಗಿ ಅಖಾಡದಲ್ಲಿದ್ದಾರೆ. ಇವರಿಗೆ ಅಚ್ಚರಿಯ ಅಭ್ಯರ್ಥಿ ಅನ್ನುವಂತೆ ಸ್ಟಾರ್ ಚಂದ್ರು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗಿದ್ದಾರೆ. ಇನ್ನು ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ CN ಮಂಜುನಾಥ್ ಇವರ ಪ್ರತಿಸ್ಪರ್ಧಿಯಾಗಿ ಸಿಟ್ಟಿಂಗ್ MP ಆಗಿರುವಂತಹ DK ಸುರೇಶ್ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. DK ಸುರೇಶ್ ಯಾವ ರೀತಿ ಇಲ್ಲಿ ಇಡೀ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಯಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಾಕ್ಟರ್ CN ಮಂಜುನಾಥ್ ಹೃದಯವಂತ ವರ್ಸಸ್ ಬಂಡೆ ಅನ್ನುವಂತಹ ರೀತಿಯಲ್ಲಿಯೇ ಇಡೀ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡ್ತಾ ಇರೋದು. ಇನ್ನು ಇವರನ್ನ ಹೊರತುಪಡಿಸಿದ್ರೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರವೂ ಕೂಡ ಎಷ್ಟರ ಮಟ್ಟಿಗೆ ಹೈ ವೋಲ್ಟೇಜ್ ಆಗಿದೆ ಅಂತಂದ್ರೆ ಮನ್ಸೂರ್ ಅಲಿ ಖಾನ್ ಅವರನ್ನ ಇಲ್ಲಿ ಕಾಂಗ್ರೆಸ್ ಕರ್ಕೊಂಡು ಬಂದು ಅಖಾಡದಲ್ಲಿ ಇಳಿಸಿದೆ ಸಿಟ್ಟಿಂಗ್ MP ಆಗಿರುವಂತಹ PC ಮೋಹನ್ ಅವರ ವಿರುದ್ಧ. ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರ ಕೂಡ ಹಲವು ವಿಚಾರಗಳಿಗೆ ಭಾರಿ ಚರ್ಚೆಗೆ ಕಾರಣ ಆಗಿದ್ದು, ಒಂದ್ ಕಡೆ ಮುನಿಯಪ್ಪ ಅವರ ಮುನಿಸು, ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿಯೂ ಕೂಡ ಸಾಕಷ್ಟು ಬಂಡಾಯ. ಸೊ ಎಲ್ಲವನ್ನು ಅಳೆದು ತೂಗಿ ಫೈನಲಿ ಗೌತಮ್ ಅವ್ರನ್ನ ಇಲ್ಲಿ ಕ್ಯಾಂಡಿಡೇಟ್ ಮಾಡಲಾಯಿತು. ಇಲ್ಲಿ NDA ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರಿದ್ದಾರೆ. ಮತ್ತೊಂದು ಕಡೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಸಿಟ್ಟಿಂಗ್ MP ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿತು. ಯದುವೀರ್ ಒಡೆಯರ್ ಅವರನ್ನ ಅಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಅಖಾಡಕ್ಕಿಳಿಸಲಾಗಿದೆ. KPCCಯ ವಕ್ತಾರರಾಗಿರುವಂತಹ ಲಕ್ಷ್ಮಣ್ ಮಹಾರಾಜರಿಗೆ ಎಷ್ಟರ ಮಟ್ಟಿಗೆ ಪ್ರಬಲ ಪೈಪೋಟಿಯನ್ನ ಕೊಡ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಇನ್ನು ಮತ್ತೊಂದು ಕಡೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಮಿಲಿಟರಿಯಲ್ಲಿ ಸೇವೆ ಮಾಡಿದ ಬ್ರಿಜೇಶ್ ಚೌಟಾ ಇವರಿಗೆ ಪದ್ಮರಾಜ್ ಅಪೋಸಿಟ್ ಕ್ಯಾಂಡಿಡೇಟ್ ಆಗಿದ್ದಾರೆ. ಹೀಗೆ ಹಲವು ಕ್ಷೇತ್ರಗಳು ಈ ಎಲ್ಲ ವಿಚಾರಗಳಿಗೆ ಸಾಕ್ಷಿ ಆಗ್ತಾ ಇದೆ. ಓವರ್ ಟು ರಮ್ಯಾ. ನೋಡಿ, ಮತ್ತೊಂದು ಕಡೆ ಮತದಾನಕ್ಕೆ ಚುನಾವಣಾ ಆಯೋಗದಿಂದ ಸಕಲ ಸಿದ್ಧತೆ ಏನೋ ಆಗಿದೆ.
ಆದರೆ ದಾಸಪ್ಪ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ದಾಸಪ್ಪ ಆಸ್ಪತ್ರೆಯ ಅವ್ಯವಸ್ಥೆ ಯಾವ ರೀತಿಯಾಗಿದೆ? ಬೂತ್ ನಂಬರ್ 15, 16, 17ರಲ್ಲಿ ಅವ್ಯವಸ್ಥೆಯ ಆಗರವಾಗಿದೆ. ಬೂತ್ ಮಾತ್ರ ಒಂದ್ ಕಡೆ ಲಕ ಲಕ ಅಂತ ಹೊಳಿತಾ ಇದೆ. ಸಿಬ್ಬಂದಿ ಕೊಠಡಿ ಕಂಪ್ಲೀಟ್ ಆಗಿ ಗಬ್ಬೆದ್ದು ನಾರ್ತಾ ಇದೆ. ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಾಸಪ್ಪ ಆಸ್ಪತ್ರೆಯಲ್ಲಿ. ಮತಗಟ್ಟೆಯ ಶೌಚಾಲಯ ಗಬ್ಬೆದ್ದು ನಾರ್ತಾ ಇದೆ. ಕ್ಲೀನಿಂಗ್ ಕೂಡ ಆಗಿಲ್ಲ. ARO ರಂಜಿತಾ ಬೇಜವಾಬ್ದಾರಿತನದ ವಿರುದ್ಧ ಇದೀಗ ಬೇಸರಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗಬ್ಬೆದ್ದು ನಾರ್ತಾ ಇರುವಂತಹ ಬೂತ್ನಲ್ಲೇ ಸಿಬ್ಬಂದಿ ವಾಸವನ್ನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಚೂರು ನೀಟ್ನೆಸ್ ಇಲ್ಲ. ಒಂದು ಅಟ್ಲೀಸ್ಟ್ ಒಂದು ಚೂರು ಕ್ಲೀನಿಂಗ್ ಕೂಡ ಆಗಿಲ್ಲ. ಬಾತ್ರೂಮ್ನ ಡೋರ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಇದ್ದೀರಿ. ಹೆಣ್ಮಕ್ಳುಗಳು ನಿಜವಾಗ್ಲೂ ಈ ರೀತಿಯಾಗಿ ಇದ್ರೆ ರೆಸ್ಟ್ ರೂಮ್ ಯೂಸ್ ಮಾಡೋಕ್ಕಾದರೂ ಸಾಧ್ಯ ಆಗುತ್ತಾ? ಒಬ್ಬ ಮಹಿಳೆಯಾಗಿ ಈ ರೀತಿಯಾಗಿ ಬೇಜವಾಬ್ದಾರಿ ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಒಂದು ಚೂರು ನೀಟ್ನೆಸ್ ಇಲ್ಲ. ಲೋಕಸಭಾ ಚುನಾವಣೆಗೆ ಕೌಂಟೌನ್ ಶುರುವಾಗಿದೆ. ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿರುವಂತಹ ಚುನಾವಣಾ ಆಯೋಗ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಂಡಿದೆ ಅಂತ ಒಂದು ಬೆಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ. ದಾಸಪ್ಪ ಆಸ್ಪತ್ರೆಯ ಪೋಲಿಂಗ್ ಬೂತ್ 15, 16, 17 ಆ ಒಂದು ಭಾಗದಲ್ಲಿದ್ದೀನಿ. ನೋಡ್ಬೋದು ಎಷ್ಟು ಅವ್ಯವಸ್ಥೆಯಿಂದ ಕೂಡಿದೆ ಅಂತ. ಮೂಲಭೂತ ಸೌಕರ್ಯಕ್ಕೆ ಅವರು ಗಮನನೇ ಕೊಟ್ಟಿಲ್ಲ. ಇವತ್ತು ಇಲ್ಲಿ ಬರುವಂತಹ ಚುನಾವಣಾ ನಿರತ ಸಿಬ್ಬಂದಿಗಳು ಇಲ್ಲೇ ಉಳ್ಕೊಳ್ಬೇಕು. ಯಾಕಂದರೆ VVPAT EVM ಮಿಷನ್ಗಳ ಜೊತೆ ಇಲ್ಲೇ ಇದ್ಕೊಂಡು ಅದಕ್ಕೆ ಸೆಕ್ಯೂರಿಟಿಯನ್ನು ಕೊಡಬೇಕು. ನಾಳೆ ಪೋಲಿಂಗ್ ಆಗಿ ಮತದಾನ ಆಗಿ ಅದನ್ನು ಸ್ಟ್ರಾಂಗ್ ರೂಮಿಗೆ ತಲುಪಿಸೋವರೆಗೂ ಅವರು ಇದೇ ಒಂದು ಪ್ಲೇಸಲ್ಲಿ ಉಳಿಬೇಕು. ಇಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಅವರಿಗೆ ಬಳಸೋದಕ್ಕೆ ಟಾಯ್ಲೆಟ್ ಎಲ್ಲ ತುಂಬಾ ಇಂಪಾರ್ಟೆಂಟು. ಶೌಚಾಲಯದ ಸ್ಥಿತಿಯನ್ನು ನೀವು ನೋಡ್ಬೋದು ಎಷ್ಟು ಕೆಟ್ಟ ರೀತಿಯಲ್ಲಿದೆ ಅಂತ. ಸಿಂಕನ್ನು ನೋಡಿ, ಯಾವುದೋ ಒಂದು ಗತಕಾಲದಲ್ಲಿರುವಂತಹ ಸಿಂಕು ಅಷ್ಟು ಧೂಳು ಹಿಡಿದ್ಬಿಟ್ಟಿದೆ. ಅದನ್ನು ಯೂಸ್ ಮಾಡೋಕ್ಕಿರಲಿ, ಹತ್ತಿರ ಹೋಗೋದಕ್ಕೂ ಕೂಡ ಗಲೀಜು ಅನಿಸುತ್ತೆ. ಬರುವಂತಹ ಚುನಾವಣಾ ನಿರತ ಸಿಬ್ಬಂದಿಗಳಿಗೆ ನೀವು ಸೌಕರ್ಯನೇ ಮಾಡಿಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರು ಇರೋದಾದ್ರೂ ಹೇಗೆ? ಇಂತಹ ಒಂದು ಕೆಟ್ಟ ಅವ್ಯವಸ್ಥೆಯ ಒಂದು ದೃಶ್ಯ. ಮತ್ತೊಂದು ಕಡೆ ಸೊಳ್ಳೆ ಕಾಟ ಕೂಡ ಇದೆ. ಯಾವುದೋ ಒಂದು ಬೂತ್ ಬಂಗ್ಲೆಯಲ್ಲಿ ಇರುವಂತಹ ಜಾಗದಲ್ಲಿ ಸಿಬ್ಬಂದಿಗಳು ಇರಬೇಕು ಅಂತ ಹೇಳಿ ಅವರಿಗೆ ಕಳಿಸ್ಕೊಟ್ಟಿರುವಂಥದ್ದು. ಕಳೆದ ಎಷ್ಟೋ ಚುನಾವಣೆಗಳು ಇದೇ ಪ್ಲೇಸ್ನಲ್ಲಿ ನಡೆದಿದೆ. ಸೊ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಅನ್ನೋ ರೀತಿಯಲ್ಲಿ ಬೇಜವಾಬ್ದಾರಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಪ್ರತಿ ಸಾರಿ AROಗಳು ಇಂತಹ ಪೋಲಿಂಗ್ ಬೂತ್ ನಿಗದಿಯಾದಂತಹ ಸಂದರ್ಭದಲ್ಲಿ ಬಂದು ಅದನ್ನು ಚೆಕ್ ಮಾಡಬೇಕು, ಯಾವ ರೀತಿಯಾಗಿದೆ, ಎಲ್ಲ ವ್ಯವಸ್ಥೆ ಸೌಕರ್ಯಗಳು ಸರಿಯಾಗಿದೆಯಾ ಅಂತ ನೋಡಬೇಕು. ಆದರೆ ARO ರಂಜಿತಾ ಅವರು ಇಲ್ಲಿವರೆಗೂ ಕಾಲೇ ಇಟ್ಟಿಲ್ಲ ಕಾಣುತ್ತೆ. ಅಂತಹ ಒಂದು ಶೌಚಾಲಯವನ್ನು ಯಾರೂ ಕೂಡ ಬಳಸಲಿಕ್ಕಾಗೋದಿಲ್ಲ. ದೇಶದ ಸೇವೆಯನ್ನು ಮಾಡೋದಕ್ಕೆ ಬಂದಿರುವಂತಹ ಸಿಬ್ಬಂದಿಗಳು ಮತದಾನದ ಪ್ರಕ್ರಿಯೆ ಸ್ಮೂತಾಗಿ ನಡಿಬೇಕು, ಇದನ್ನೆಲ್ಲ ನೋಡಿಕೊಂಡು ನಾವು ಮಾಡಬೇಕು, ಏನು ಮಾಡೋದು ಕರ್ಮ ಅನ್ನೋ ರೀತಿಯಲ್ಲಿ ಅವರು ಬೇಸರವನ್ನು ಹೊರ ಹಾಕ್ತಾ ಇದ್ದಾರೆ. ನಿಜಕ್ಕೂ ಚುನಾವಣೆಗೂ ಮುನ್ನ ಅವ್ಯವಸ್ಥೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ ಯಾವ ರೀತಿಯಾಗಿ ಅವ್ಯವಸ್ಥೆಯ ಆಗರ ಆಗಿದೆ ಅಂತ ಹೇಳಿ. ದಾಸಪ್ಪ ಆಸ್ಪತ್ರೆಯಲ್ಲಿ ಒಂದು ಚೂರು ನೀಟ್ನೆಸ್ ಇಲ್ಲ. ಹೇಳ್ಕೊಳ್ಳೋಕ್ಕೆ ಆಸ್ಪತ್ರೆ, ಆದರೆ ಯಾವುದೋ ಒಂದು ಹಳೇ ಕಾಲದ ನಾವು ಬಾತ್ರೂಮನ್ನು ನೋಡಿರ್ತೀವಲ್ಲ ರೋಡ್ ಸೈಡಲ್ಲಿ, ಆ ರೀತಿಯಾಗಿ ಕಾಣಸಿಗ್ತಾ ಇದೆ. ನೀವು ಕೂಡ ಗಮನಿಸ್ತಾ ಇದ್ದೀರಿ ಟೆಕ್ನಾಲಜಿ ಯಾವ ರೀತಿಯಾಗಿ ಮುಂದುವರೆದಿದೆ, ಯಾವ ರೀತಿಯಾಗಿ ನೀಟ್ನೆಸ್ಸನ್ನು ಮೇಂಟೈನ್ ಮಾಡ್ತಾರೆ. ಆದರೆ ಇಲ್ಲಿ ನಿಜಕ್ಕೂ ನೀಟ್ನೆಸ್ ಅನ್ನೋದಕ್ಕೆ ಆ ಒಂದು ಪದಕ್ಕೆ ಅರ್ಥನೇ ಇಲ್ಲ ಅನ್ನುವ ರೀತಿಯಾಗಿ ಭಾಸವಾಗಿ ಕಾಣಿಸ್ತಾ ಇದೆ. ನೋಡೋದಕ್ಕೂ ಕೂಡ ಎರಡು ಕಣ್ಣು ಸಾಲದು, ಆ ರೀತಿಯಾಗಿ ಕೆಟ್ಟದಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ.